ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ನಾವೆಲ್ಲ ಪ್ರತಿದಿನ ವಾಟ್ಸಪ್ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಒಂದಲ್ಲ ಒಂದು ರೀಸನ್ಗೆ ಪ್ರತಿಯೊಬ್ಬರಿಗೂ ವಾಟ್ಸಪ್ ಅನ್ನೋದು ಜೀವನದ ಅವಶ್ಯಕತೆ ಆಗಿಬಿಟ್ಟಿದೆ. ಬಟ್ ಪ್ರತಿದಿನ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರು ಅದರಲ್ಲಿರೋ ಕೆಲವೊಂದು ತುಂಬ ಯೂಸ್ಫುಲ್ ಫೀಚರ್ಸ್ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ನಿಮಗೆಲ್ಲ ಪ್ರತಿದಿನ ಯೂಸ್ ಆಗುವಂಥ ಒಂದು 3 ವಾಟ್ಸಪ್ ಟ್ರಿಕ್ಸ್ನ ಹೇಳ್ತೀನಿ. ಸೊ ಇದು ಮೇ ಬಿ ಕೆಲವೊಬ್ರು ಯೂಸ್ ಮಾಡ್ಕೊಳ್ತಿರ್ಬೋದು, ಬಟ್ ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ. ಸೊ ಯಾರೋ ಒಬ್ರಿಗೆ ನೀವು ಯಾವುದೋ ಒಂದು ಡಾಕ್ಯುಮೆಂಟ್ನೋ ಅಥವಾ ಯಾವುದೋ ಒಂದು ಮೆಸೇಜ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಅವ್ರು ನಿಮಗೆ ಗೊತ್ತಿರಲ್ಲ, ಯಾವುದೋ ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕಿರುತ್ತೆ ಅಷ್ಟೇ. ಅದು ಬಿಟ್ಟು ಅಂದರೆ ಅವ್ರ ಜೊತೆ ನಿಮ್ಗೆ ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ. ಸೊ ಅದೊಂದಕ್ಕೋಸ್ಕರ ಅವ್ರ ನಂಬರ್ ಸೇವ್ ಮಾಡ್ಕೋಬೇಕಲ್ಲ ಅಂತ ಅನ್ಸಿರುತ್ತೆ. ಸೊ ಕೆಲವೊಬ್ರು ನಂಬರ್ ಸೇವ್ ಮಾಡ್ಕೊಳ್ಳದೆ ಈ ಒಂದು ಡಾಕ್ಯುಮೆಂಟ್ನ ಸೆಂಡ್ ಮಾಡೋದಕ್ಕೆ ಟ್ರೂ ಕಾಲರ್ ಇತ್ತು ಅಂದರೆ ಅದರಲ್ಲಿ ಯಾರಿಗೆ ನೀವು ಮೆಸೇಜ್ನ ಮಾಡಬೇಕು ಅವ್ರ ನಂಬರ್ನ ಪೇಸ್ಟ್ ಮಾಡಿ ಅವ್ರ ನೇಮ್ ಶೋ ಆಗುತ್ತೆ. ಅದು ಓಪನ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ವಾಟ್ಸಪ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮೆಸೇಜ್ನ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ಅಂದರೆ ಕೆಲವೊಬ್ಬರು ವಾಟ್ಸಪ್ ಬಿಸ್ನೆಸ್ ಆ್ಯಪ್ನ ಯೂಸ್ ಮಾಡ್ತಿರ್ತಾರೆ. ಅದರಲ್ಲಿ ಡೈರೆಕ್ಟ್ ನ್ಯೂ ಮೆಸೇಜ್ಗೆ ಹೋಗಿ ಸರ್ಚಲ್ಲಿ ನಂಬರ್ ಟೈಪ್ ಮಾಡ್ತು ಅಂದರೆ ಡೈರೆಕ್ಟ್ ಚಾಟ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ನಂಬರ್ ಸೇವ್ ಮಾಡ್ಕೊಳ್ಳದೆ. ಇದು ಎರಡಕ್ಕಿಂತ ಸಿಂಪಲ್ ಮೆಥಡ್ ಅಂದರೆ ವಾಟ್ಸಪ್ ಓಪನ್ ಮಾಡಿ ನ್ಯೂ ಮೆಸೇಜ್ಗೆ ಹೋಗಿ ನಿಮ್ಮ ಕಾಂಟ್ಯಾಕ್ಟ್ಗೆ ಓಪನ್ ಮಾಡಿಕೊಂಡು ಅದರಲ್ಲಿ ಯಾರಿಗೆ ಮೆಸೇಜ್ ಮಾಡಬೇಕು ಅವ್ರ ನಂಬರ್ನ ಟೈಪ್ ಅಥವಾ ಪೇಸ್ಟ್ ಮಾಡಿಕೊಂಡು ನಿಮಗೆ ಸೆಂಡ್ ಮಾಡ್ಕೊಳ್ಳಿ. ಜಸ್ಟ್ ಆ ನಂಬರ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಚಾಟ್ ವಿತ್ ಅಂತ ನಂಬರ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಯಾರಿಗೂ ಗೊತ್ತಾಗದಾಗೆ ಸೀಕ್ರೆಟಾಗಿ ನಿಮ್ಮ ಲವರ್ ಜೊತೆ ಚಾಟ್ ಮಾಡ್ತಿದ್ದೀರಾ? ವಾಟ್ಸಪ್ಗೆ ಲಾಕ್ ಇಡ್ತು ಅಂದರೆ ನೋಡಿದವರು ಅಂಥದ್ದೇನಿಟ್ಟಿದೆಯಾ ವಾಟ್ಸಪ್ಪಲ್ಲಿ ಅಂತ ಕೇಳ್ತಾರೆ. ಅದ್ರ ಬದಲು ಬರೀ ನಿಮ್ಮ ಲವರ್ ಒಂದು ಚಾಟ್ನ ಮಾತ್ರ ಲಾಕ್ ಮಾಡೋ ಥರ ಇದ್ದರೆ ಚೆನ್ನಾಗಿರುತ್ತಲ್ವ? ಯಾವ ನಂಬರ್ನ ಲಾಕ್ ಮಾಡಬೇಕೋ ಆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ಸಲ್ಲಿ ಲಾಕ್ ಚಾಟ್ ಅಂತ ಆಪ್ಷನ್ ಇರುತ್ತೆ. ಅದು ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ನಿಮ್ಮ ಚಾಟು ಲಾಕ್ ಆಗಿರುತ್ತೆ. ಇದೆಲ್ರಿಗೂ ಗೊತ್ತಿರೋದೆ. ಬಟ್ ಇದರಲ್ಲಿ ಲಾಕ್ಡ್ ಚಾಟ್ಸ್ ಅಂತ ನಿಮಗೆ ಶೋ ಆಗ್ತಿರುತ್ತೆ. ಬಟ್ ನೀವು ಇದನ್ನು ಕೂಡ ಹೈಡ್ ಮಾಡ್ಕೋಬೋದಾಗಿರುತ್ತೆ. ಲಾಕ್ಡ್ ಚಾಟ್ಸ್ ಓಪನ್ ಮಾಡಿ ಅದರಲ್ಲಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಹೋಯಿತು ಅಂದರೆ ಅಲ್ಲಿ ಹೈಡ್ ಲಾಕ್ ಚಾಟ್ಸ್ ಅಂತಿರುತ್ತೆ. ಅದು ಓಪನ್ ಮಾಡಿ ನೀವು ಒಂದು ಸೀಕ್ರೆಟ್ ಕೋಡ್ನ ಸೆಟ್ ಮಾಡ್ಕೋಬೋದಾಗಿರುತ್ತೆ. ಸೊ ನಿಮಗೆ ಬೇಕಾಗಿರುವಂಥ ಒಂದು ಸೀಕ್ರೆಟ್ ಕೋಡ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಮೇನ್ ಸ್ಕ್ರೀನಲ್ಲಿ ಈ ಲಾಕ್ಡ್ ಚಾಟ್ಸ್ ಅಂತ ಏನು ಶೋ ಆಗ್ತಿತ್ತು ಅದು ಶೋ ಆಗೋಲ್ಲ. ನಿಮಗೆ ನೆಕ್ಸ್ಟ್ ಆ ಚಾಟ್ ಓಪನ್ ಮಾಡಬೇಕು ಅಂದರೆ ಸರ್ಚ್ ಬಾರಲ್ಲಿ ಹೋಗಿ ನಿಮ್ಮ ಸೀಕ್ರೆಟ್ ಕೋಡ್ ಎಂಟ್ರಿ ಮಾಡ್ತು ಅಂದರೆ ಲಾಕ್ಡ್ ಚಾಟ್ಸ್ ಓಪನ್ ಆಗುತ್ತೆ. ಅಲ್ಲೇ ನೀವು ನಿಮ್ಮ ಸೀಕ್ರೆಟ್ ಚಾಟಿಂಗ್ನ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಾಟ್ಸಪ್ ಗ್ರೂಪ್ ಕಾಲ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಾಗಿ ಕಾಲ್ ಮಾಡಿ ಜಾಯಿನ್ ಮಾಡಿಸೋದಕ್ಕಿಂತ ಒಟ್ಟಿಗೆ ಎಲ್ಲರೂ ಸೆಲೆಕ್ಟ್ ಮಾಡಿ ಒಂದೇ ಸರಿ ಗ್ರೂಪ್ ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ಮೈಕ್ರೋಸಾಫ್ಟ್ ಟೀಮ್ಸ್ ಕಾಲ್ ರೀತಿ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿಕೊಂಡು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಜಾಯ್ನ್ ಆಗ್ಬೋದು, ಬಿಡದಿರೋರು ಬಿಡ್ಬೋದು. ಈ ರೀತಿ ಕೂಡ ನೀವು ಒಂದು ಗ್ರೂಪ್ ಕಾಲ್ನ ಮಾಡ್ಬೋದಾಗಿರುತ್ತೆ. ವಿಡಿಯೋ ಕಾಲ್ ಆಗಿರ್ಬೋದು ಅಥವಾ ಆಡಿಯೋ ಕಾಲ್ ಆಗಿರ್ಬೋದು. ಕಾಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನ್ಯೂ ಕಾಲ್ ಬಟನ್ ಪ್ರೆಸ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಬೇಕಾಗಿರೋ ಫ್ರೆಂಡ್ಸ್ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಿಗೆ ಕಾಲ್ ಮಾಡಬೇಕು ಎಲ್ಲರನ್ನೂ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮೇಲೆ ಕ್ಲಿಕ್ ಮಾಡಿ ಎಲ್ರಿಗೂ ಒಟ್ಟಿಗೆ ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ನ್ಯೂ ಕಾಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಅಲ್ಲಿ ನ್ಯೂ ಕಾಲ್ ಲಿಂಕ್ ಅಂತ ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಲಿಂಕ್ ಜನ್ರೇಟ್ ಆಗುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಎಲ್ರಿಗೂ ಶೇರ್ ಮಾಡ್ಬೋದು. ಅಥವಾ ವಾಟ್ಸಪ್ಪಲ್ಲೇ ಡೈರೆಕ್ಟಾಗಿ ನಿಮಗೆ ಯಾರು ಬೇಕೋ ಅವ್ರಿಗೆಲ್ಲ ಸೆಂಡ್ ಮಾಡ್ಕೋಬೋದು. ಅಥವಾ ಅದೇ ಲಿಂಕ್ನ ನೀವು ಬೇರೆ ಆ್ಯಪ್ಸ್ಗಳ ಮುಖಾಂತರನೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಕಾಲ್ಗೆ ಜಾಯಿನ್ ಮಾಡಿಸ್ಕೋಬೋದಾಗಿರುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು.